ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಸಾಮಾಜಿಕ ಜಾಲತಾಣಗಳ ಖಾತೆಯನ್ನ ಸೃಷ್ಟಿಸಿ ಪೋಸ್ಟ್ ಅನ್ನು ಮಾಡಲಾಗಿದೆ. ಅವಾಚ್ಯವಾಗಿ ನಿಂದನೆಯನ್ನ ಮಾಡುವ ಬರಹಗಳಿವೆ. ವ್ಯಂಗ್ಯ ಚಿತ್ರವನ್ನ ಕೂಡ ಬಿಡಿಸಲಾಗಿದೆ. ಪ್ರಚೋದನಾ ಬರಹಗಳ ಮೂಲಕ ದ್ವೇಷವನ್ನ ಸೃಷ್ಟಿಸಿ ಒಂದು ಪೋಸ್ಟ್ ಅನ್ನ ಮಾಡಲಾಗಿದೆ. ಕರ್ನಾಟಕ ಭೀಮ್ ಸೇನೆಯಿಂದ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಲಾಗಿದೆ. ಗುಲಾಮರ ಅಪ್ಪ ಮತ್ತು ಹಿಂದೂ ಹುಲಿ ಎಂಬ ನಕಲಿ ಖಾತೆಯಿಂದ ಈ ರೀತಿಯಾಗಿ ಮಾಡಲಾಗಿದೆ. ಖಾತೆಗಳ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗಿದೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಲಾಗಿದೆ. ನಕಲಿ ಸಾಮಾಜಿಕ ಜಾಲತಾಣಗಳ ಖಾತೆಯನ್ನ ಸೃಷ್ಟಿಸಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪೋಸ್ಟ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವಾಚ್ಯವಾಗಿ ನಿಂದನೆ ಮಾಡುವ ಬರಹಗಳನ್ನ ಬರೆಯಲಾಗಿದೆ. ವ್ಯಂಗ್ಯ ಚಿತ್ರವನ್ನ ಕೂಡ ಬಿಡಿಸಲಾಗಿದೆ. ಪ್ರಚೋದನಾ ಬರಹಗಳ ಮೂಲಕ ದ್ವೇಷವನ್ನ ಸೃಷ್ಟಿಸಿ ಪೋಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಕರ್ನಾಟಕ ಭೀಮ್ ಸೇನೆಯಿಂದ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಗುಲಾಮರ ಅಪ್ಪ ಮತ್ತು ಹಿಂದೂ ಹುಲಿ ಎಂಬ ನಕಲಿ ಖಾತೆಯಿಂದ ಈ ರೀತಿ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಖಾತೆಗಳ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದಲಿತ ಸಂಘಟನೆಗಳಿಂದ ಈಗಾಗಲೇ ದೂರನ್ನ ಕೂಡ ನೀಡಲಾಗಿದೆ. ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಗುಲಾಮರ ಅಪ್ಪ ಅನ್ನುವ ಒಂದು ಫೇಸ್ಬುಕ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಸತತವಾಗಿ 4-5 ತಿಂಗಳುಗಳಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಸಂವಿಧಾನದ ಬಗ್ಗೆ, ಮೀಸಲಾತಿಯ ಬಗ್ಗೆ ಹಾಗೂ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳ ಬಗ್ಗೆ ಮತ್ತು ಮಹನೀಯರ ಬಗ್ಗೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ, ಸಾಹು ಮಹಾರಾಜ್ ಅವರು, ಭಗವಾನ್ ಬುದ್ಧರವರು ಹಾಗೂ ಬಸವಣ್ಣರವರ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದ ಒಬ್ಬ ಗುಲಾಮರ ಅಪ್ಪ, ಗುಲಾಮ ಅನ್ನುವ ಒಂದು ಫೇಸ್ಬುಕ್ ಪೇಜ್ ವಿರುದ್ಧವಾಗಿ ಈಗಾಗಲೇ ನಾವು ಕರ್ನಾಟಕ ಭೀಮ್ ಸೇನೆ ಸಂಘಟನೆ ವತಿಯಿಂದ ಇವತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಿ ಸರ್ಕಾರದ ಗಮನಕ್ಕೆ ನಾವು ತಗೊಂಬಂದಿದ್ದೇವೆ. ಇವನ ಐಡಿಯನ್ನು ಬ್ಲಾಕ್ ಮಾಡಬೇಕು, ಜೊತೆಗೆ ಇವನನ್ನು ಆದಷ್ಟು ಬೇಗ ಬಂಧಿಸಬೇಕು ಅಂತಂತ ಹೇಳಿ ಈಗಾಗಲೇ ಕರ್ನಾಟಕ ಭೀಮ್ ಸೇನೆ ಸಂಘಟನೆ